ದೇವಾ ಈ ವನ ಮಧ್ಯದಲ್ಲಿ ಜಾಗ್ರತೆಯಿಂದ ಜೈಬೇರಿ ಓಡಿಸುವಂತನಾಗಲ ಶಾಂತಿ ದೇವ. ನಿರ್ಜನ ಪ್ರದೇಶವನ್ನ ಮಧ್ಯದಲ್ಲಿ ಯಾರು ಒಬ್ಬ ಹೊರರಥವನ್ನು ನಿಂತಂತ ಕಾಣುತ್ತದೆ. ನನ್ನ ಭುಜಬಲ ಸಹಜದಿಂದ ಪರಾಕ್ರಮದಿಂದ ಈ ಕಪಿಕುಲ ಅದಮನನ್ನು ಸಂಹಾರ ಮಾಡಿ ಇವನ ಮಾಂಸವನ್ನ ಭೂತ ಪೇತ ಪಿಶಾಚಿಗಳನ್ನು ಸಾಕಿ ನಿಟ್ಟಾಗಿ ಮೊದಲಾದ ಬೋಧರು ತಿಂಡೆಮ್ಮ ಹಾಕಿ ತಂಡೋಪ ತಂಡರು ಕೊಂಡಾಡುವಂತ ಮಾಡುವನು. ನೀನು ದಾರೋ ನಿನ್ನ ನಾಮವೇನು ಬಹುವಾಗಲೇ ಹೊಡಿರಿಯಲೇ ನಿರ್ಭಯದಿಂದ ಹೊನ ಮಧ್ಯದೊಳು ಸಂಚರಿಸಿದ್ರು ಹೊನರತ್ವನೇ. ನೀನು ದಾರ ಈ ಭುವನ ಬ್ರಹ್ಮಾಂಡದೊಳು ನನಗೆ ವೀಡಿ ಯಾರಿಲ್ಲದೊಂದು ವೀರ ಕಂಕಣವನ್ನು ಕಟ್ಟಿರುವನು. ಪಟುತರ ನಿಟ್ಟೆಲ್ಲ ತಟ್ಟೆ ಕಟ್ಟಿದ್ದ ಚಟುಲ ಪಟುತರ ಪರಾಕ್ರಮನಿಗೆ ಕಟ್ಟೋದ್ರ ನೀರು ನಮ್ಮ ಅರಿಯ ಬಂದಿಯ ಭ್ರಷ್ಟ. ನೀನು ದಾರೋ ಬೇಳ ಬಣ್ಣ ಬಳಸೆ ಅಳಿವೆ ವನ ಮಧ್ಯದ ಪೊಕ್ಕ ಸುಕ್ಕನಿಂದ ಕೂಗುವ ಅದು ಮನೆ ಸಾಧುವಾಗ ಮಗಳಿದ್ರೆ ಹಾರದ ಮನೆ ಬುಗುಲ್ಬಾ ಮನಸನಯ ಪದ್ಮಕ್ಕೆ ಬುಕ್ಕ ಕಪ್ಪು ಕರು ಕುಟೀಲ ಮಾತೃತ್ತನಾದ ಗಲಂತ್ ಗಜನೆ ಪುಗಳಿಯ ಬಂದ ಸಾಧುವಾಗಲೇ ಪುಗಳಿದ್ ನೀವು ಜಾಯಪುತ್ರನೇ ಇದಕ್ಕೆ ಸನ್ನಿಹಿತನಾಗಲ ಈ ಬಣ್ಣ ವಾರನಪ್ಪ ಮುರ್ಕನೆ ಎನ್ನ ಕರಾಗ್ರದೊಳ ಮರೆ ಬ್ರಹ್ಮತ್ರ ಪ್ರಯೋಗಿಸಿ ನಿನ್ನ ಗುಂಡಿಗೆ ಮುಚ್ಚಲಿ ಅಂಬರಕ್ಕೆ ಗೈವನ. ಇದನ್ನು ತಪ್ಪಿಸ್ಕೊಂಡ್ರೆ ಮತ್ತೆ ನಿನ್ನ ಪುನಃ ಜನ್ಮ ಎತ್ತದಂತ ಆಗೋದು ಬಂಡ ಮಾಡುವ ನಿನ್ನೆರಡು ತುಂಡ. ರಾಕ್ಷಸ ಕುಲ ಪ್ರಶ್ನೆ ವಿಕಾರಾಯ ನಿನ್ನ ಗುಂಡಿಗೆ ಮೊಳೆದವ ನೀರಾಗೆ ಹೋಯ್ತು. ಇಂಥ ಸಿಂಹತೆ ಗಾಂಡಿಯನ್ನು ಇದ್ದಕ್ಕೆ ಜಾಗ್ರತೆಯಿಂದ ಇದ್ದಕ್ಕೆ ಸಲ್ಲಿದವೇ ಮೂರ್ಖ. ಮನೆ ಕೊಪ್ಪಿನಿಂದ ಮೈ ಬಲದು ಸಕ್ಕಿದ ನುಡಿಯನ್ನು ರುಂಡವನ್ನ ತುಂಡು ತುಂಡು ಮಾಡಿ ಬಲಿನ ಈ ಭೂಮಂಡಲದೊಳಗೆ ಕೆಳಗೆ ಉರಿಸಿ ಪಟ್ಟಣಕ್ಕೆ ಕಳಿಸ್ಬಿಡುವನು. ಎಲೈ ಅದಮನಾದ ಮೂರ್ಖನೇ ಮೂರ್ಖ ನೀನು ದಾರೋ ನಿನ್ನ ನಾಮವೇನು ಬೇಳೆ ಬಹುಬಾಗನೆ ಸಾಧನೆ ಮಾಡಿಸಿದ್ದೇನು ಜಾಗ್ರತೆಯಿಂದ ಜೈ ಬೇರೆ ಒಟ್ಟುವಂತನಾಗಲ ಸಾಧ್ಯ ಅದು ಜಾಗ್ರತೆ Sim,
ಅಯ್ಯೋ ಎನ್ನ ಕಂದನ ಕಂದ, ಕಾತನನ್ನ ಕರೆಯಲಿಕ್ಕೆಂದು ಬಂದು ಅರ್ಧ ದಾರಿಯಲ್ಲಿಯೇ ಈ ರೀತಿ ಬಲಗಿದೆಯ. ಅಯ್ಯೋ ಹೇಗೆ ಮಾಡಲಿ ಪುತ್ರ, ಸದಬಲ ಚರಿತ್ರ. ಅಯ್ಯೋ ವಿಧಿಯೇ ಏನಿ ಪರಿಯೇ, ಅಯ್ಯೋ ವಿಧಿಯೇ ಏನಿ ಪರಿಯೇ, ಎಲ್ಲ ಕಾಣಲು ಭೂಮಿಗೋರಿಡನಲ್ಲ, ಎಲ್ಲ ಕಾಣಲು ಭೂಮಿಗಿರೋಳಿದನು. ಅಯ್ಯೋ ವಿಧಿಯೇ ಏನಿ ಪರಿಯೇ. ಅಯ್ಯೋ ಮಗನೇ, ನಾನು ಎಂಥ ನ್ಯಾಯವನ್ನು ಮಾಡಿದೆನಲ್ಲ. ನಾನು ಸುಮ್ಮನೆ ಇದ್ದರೆ ನಿನಗೆ ಈ ರೀತಿ ಗತಿ ಬರುತ್ತಿತ್ತು ಹೀಗೆ. ಎನ್ನಯ ತಾನಾಯನು ಮಾತನಾಡದೆ ಇರಲು, ಎಲ್ಲನಾಡದೆ ಸುಮ್ಮನೆ ನೋಡದೆ ಸುಮ್ಮನೆ ಮಾಲಾಗಿದೆಯ. ಅಯ್ಯೋ ತನಾಯ ಏನಿ ಪರಿಯ, ಅಯ್ಯೋ ವಿಧಿಯೇ 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 ಅಪ್ಪ ನನ್ನ ನಾಗರಣಿ, ನಿನ್ನ ಎತ್ತ ತಾಯಾದ ದ್ರೌಪದಿಯೋ ನಾನಿಲ್ಲಿರುವನು ಎನ್ನೊಡನೆ ಒಂದು ಮಾತನಾಡಬಾರದೆ. ನಿನ್ನ ಮುದ್ದು ಮುಖದಿಂದ ಒಂದು ಮಾತನಾದರೂ ಆಡಬಾರದೆ. ನಿನ್ನ ತಾಯಿ ಅಮ್ಮಲಿಸುತ್ತಿರುವನು, ಇದೇನು ಗತಿ ಮಾಡಲಿ ಪುತ್ರ, ಸದಮಲ ಚರಿತ್ರ. ಪಾಂಡು ತನಾಯರು ಬಂದು ಪಾಂಡು ತನಾಯರು ಬಂದು ಕೇಳಿದಲ್ಲ, ಏನನ್ನು ಹೇಳಲಿ ಅವರಿಗೆ ನಾ ಇನ್ನು, ಏನನ್ನು ಹೇಳಲಿ ಅವರಿಗೆ ನಾ ಇನ್ನು. ಅಯ್ಯೋ ವಿಧಿಯೇ ಏನಿ ಪರಿಯೇ, ಅಯ್ಯೋ ವಿಧಿಯೇ. ಅಯ್ಯೋ ಎನ್ನ ಕಂದನಾದ ಘಟೋದ್ಗಜನೇ, ಪಾಂಡುಪುತ್ರರಾದ ಧರ್ಮರಾಯನ ಬಂದು ಕೇಳಿದರೆ ಏನೆಂದು ಹೇಳಲಿ. ಭೀಮನ ಸೌಗಂಧಿಕ ಪಶುವನ್ನು ತರಲಿಕ್ಕೆ ಬಂದು ನನ್ನ ಕಂದನ ಎತ್ತ ಪೋದನೆಂದು ಕೇಳಿದರೆ ಏನೆಂದು ಹೇಳಲಿ. ಎಂದು ಮೂರು ಲೋಕದ ಗಂಡಿಗಲ್ಲಿ ಗಾಂಡವಿಯಾದ ಅರ್ಜುನನು ಬಂದು ಘಟೋದ್ಗಜನಿಗೆ ಏನಾಗಿರುವುದೆಂದು ಕೇಳಿದರೆ ನಾನೇನೆಂದು ಹೇಳಲಿ. ಹೀಗಿದ್ದಕ್ಕೇನು ಗತಿ ಮಾಡಲಿ ಪುತ್ರ, ಸದಬಲ ಚರಿತ್ರ. ಸಾರ್ತೆ ಎಂತ ಮೋಸವಾಯಿತು. ಅದ್ಭುತರಂದು ಆ ದ್ರೌಪದಿ ದೇವಿಯನ್ನು ನನ್ನ ತಮ್ಮನಂಬದು ಇದ್ದವನು ಮಾಡುವನಲ್ಲ. ಹೋಗಿ ಬರುವ ನಮ್ಮ ತಾಯಿ ನಿನ್ನ ಪ್ರತಿಯಾದ ಹತ್ತದ ಗೊತ್ತರ ರೋಷನಾದ ಜ್ವಾಲಯದಿಂದ ವಿಕಾರನಾದ
ಬಂದ ಬಂದವನ್ನು ಸಾಧಿಸನು. ಹಾ. ಏನು ಮಾಡ್ಬೇಕಮ್ಮ ತಾಯಿ ದ್ರೌಪದಿ? ಅಪ್ಪ ನಂದನಾಗರಣಿ, ಅಮ್ಮ ದ್ರೌಪದಿ, ಹೇಗಾದ್ರೂ ಮಾಡಿ ನಿಮ್ಮ ತಮ್ಮನಾದ ಈ ಘಟಧ್ವಜನನ್ನು ಎಚ್ಚರಗೊಳಿಸುವಂತರಾದ ಕಂಡಿಯ ಪುತ್ರ ಸದಮಲ ಚರಿತ್ರ. ನಿನ್ನ ಹೆಸರಿಂದ ಆಹೋ ಜನನೇ, ದೊಡ್ಡಪ್ಪನ ಮಹರ್ಯಾದೆ ಈತನನ್ನು ಹಿದ್ದಣ್ಣವನ್ನು ಮಾಡದೆ. ಹಾ ಆಹೋ ಅಮ್ಮಯ್ಯ, ತನಯ, ಆಹೋ ದೊಡ್ಡಪ್ಪನೇ, ಈಗೋ ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು. ಈಗೋ ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು. ನನ್ನ ಅಪರಾಧವನ್ನು ಸಮಸಿತೆಂದೆ